ಪರ್ಸನಲ್ ಆಗಿ ತಗೊಂಡಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಏನು ಈ ಆನ್ಲೈನ್ ಕ್ಲಾಸಸ್ ಅಲ್ಲಿ ನಾವು ಎಲ್ಲರ ಜೊತೆ ಮಾಡ್ತಾ ಇರ್ತೀವಿ, ಸೊ ಅದಕ್ಕೂ ಕೂಡ ಎನರ್ಜಿ ಇದೆ. ಯಾಕಂದ್ರೆ ಡೈಲಿ ದೂರ ಇದ್ರೂ ಕನೆಕ್ಟ್ ಆಗಿ ಮಾತಾಡ್ತಾ ಇರ್ತೀವಿ, ನಾಲೆಜ್ ತಗೋತೀವಿ, ಧ್ಯಾನ ಮಾಡ್ತೀವಿ, ಕರೆಕ್ಟ್. ಬಟ್ ನಾನು ಎಕ್ಸ್ಪೀರಿಯನ್ಸ್ ಓನ ಮಾಡಿರೋದೇನಪ್ಪ ಅಂದ್ರೆ ಲೈವ್ ಆಗಿ ಅಂದ್ರೆ ಈ ಪಿರಮಿಡ್ಗಳಲ್ಲಿ ಹೋದ್ರೆ ಅಲ್ಲಿ ಕೂಡ ಧ್ಯಾನಿಗಳೆಲ್ಲ ಬರ್ತಾರೆ. ಆಮೇಲೆ ಮನೆಗಳಲ್ಲಿ ನಾವ್ ಏನ್ ಮಾಡ್ಬೋದು, ಅಕ್ಕಪಕ್ಕದಲ್ಲಿರುವಂತ ಧ್ಯಾನಿಗಳನ್ನ ಅಥವಾ ಧ್ಯಾನ ನಾವೇ ಹೇಳ್ಕೊಟ್ಟು ಅವ್ರನ್ನ ಕರ್ಕೊಂಡ್ ಬಂದು ನಮ್ಮ ಮನೆಯಲ್ಲಿ ಧ್ಯಾನ ಮಾಡಿಸೋದ್ರಿಂದ, ಅಂದ್ರೆ ಪ್ರತಿ ಹುಣ್ಣಿಮೆಗೊಂದ್ಸಲ, ಅಮಾವಾಸ್ಯೆಗೊಂದ್ಸಲ, ಸೊ ಈ ರೀತಿ ಅವರೆಲ್ಲರನ್ನ ಕರ್ಕೊಂಡ್ ಬಂದು ಫಸ್ಟ್ ಅವರು ಧ್ಯಾನ ಸ್ಪ್ರೆಡ್ ಮಾಡಿ ಯಾರು ಇಂಟ್ರೆಸ್ಟ್ ಕರ್ಕೊಂಡ್ ಬಂದು ನಮ್ಮ ಮನೇಲಿ ಒಂದೊಂದ್ ತಾಸು ಧ್ಯಾನ ಮಾಡಿಸೋದ್ರಿಂದ ತುಂಬಾನೇ ಹೈ ಎನರ್ಜಿ ಫೀಲ್ ಆಗುತ್ತೆ. ನಮಗೆ ಗೊತ್ತಿಲ್ದೇನೆ ನಮ್ಮ ಮನೇಲಿರುವಂತಹ ಎಷ್ಟೋ ನೆಗೆಟಿವಿಟಿ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಮನೆ ಏನಾಗುತ್ತೆ ಗೊತ್ತಾ ಮಾಸ್ಟರ್ಸ್, ಕೆಲವೊಂದ್ಸಲ ನಮ್ಮ ಮನೆಯಲ್ಲಿರುವಂತಹ ಕೆಲವೊಂದು ವ್ಯಕ್ತಿಗಳು ಹೆಂಗಿರ್ತಾರಪ್ಪ ಅಂದ್ರೆ, ಸೊ ಧ್ಯಾನ ಮಾಡದೇ ಇದ್ದಾಗ ಅವ್ರ ಥಾಟ್ಸ್ ಗಳು ಬರೀ ಗಾಸಿಪ್ ಇರ್ತವೆ. ಸೊ ಇನ್ನೊಬ್ರ ಬಗ್ಗೆ ಮಾತಾಡೋದು,